ಹೆಲೋ ನಮಸ್ಕಾರ ಎಲ್ಲರಿಗೂ. ನಾನು ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ನಾವು ಸರ್ಕಾರಿ ಲೈಬ್ರರಿಯನ್ ಪೋಸ್ಟ್ ಬಗ್ಗೆ ನೋಡೋಣ. ಮೊದಲಿಗೆ ಚಿಕ್ಕಬಳ್ಳಾಪುರ ಗ್ರಾಮ ಪಂಚಾಯತಲ್ಲಿ 21 ಲೈಬ್ರರಿ ಸೂಪರ್ವೈಸರ್ ಪೋಸ್ಟ್ಗಳು ಖಾಲಿ ಇವೆ. ಮತ್ತು ಇಲಾಖೆ ಹೆಸರು ಚಿಕ್ಕಬಳ್ಳಾಪುರ ಗ್ರಾಮ ಪಂಚಾಯತಿ. ಎಷ್ಟು ಹುದ್ದೆಗಳು ನೋಡಿದರೆ 21 ಪೋಸ್ಟ್ ಖಾಲಿ ಇವೆ. ಇದರ ಜಾಬ್ ಲೊಕೇಶನ್ ಎಲ್ಲಿರುತ್ತೆ ಅಂದರೆ ಚಿಕ್ಕಬಳ್ಳಾಪುರದಲ್ಲೇ ಈ ಜಾಬನ್ನು ಮಾಡಬೇಕು. ಪೋಸ್ಟ್ ನೇಮು ಲೈಬ್ರರಿ ಸೂಪರ್ವೈಸರ್ಸು. ಸ್ಯಾಲ್ರಿ ಚಿಕ್ಕಬಳ್ಳಾಪುರ ಗ್ರಾಮ ಪಂಚಾಯತರೇ ನೇಮಕ ಮಾಡ್ತಾರೆ ಅವ್ರ ರೂಲ್ಸ್ ಪ್ರಕಾರ. ಮತ್ತು ಲಾಸ್ಟ್ ಡೇಟ್ ಫಾರ್ ದಿಸ್ ವೇಕೆನ್ಸಿ ಈಸ್ 21 ಸೆಪ್ಟೆಂಬರ್ 2024 ಒಳಗೆ ನೀವು ಈ ಫಾರ್ಮನ್ನು ಫಿಲ್ ಮಾಡಬೇಕು. ಯಾವ ರೀತಿ ಈ ಫಾರ್ಮನ್ನು ಫಿಲ್ ಮಾಡಬೇಕಂದ್ರೆ ಎಲ್ಲ ಜಿಲ್ಲೆಗಳಿಗೆ ಅದರದೇ ಆದ ವೆಬ್ಸೈಟ್ಗಳಿರ್ತವೆ. ನೀವು ಚಿಕ್ಕಬಳ್ಳಾಪುರ ಅಫಿಷಿಯಲ್ ವೆಬ್ಸೈಟ್ ಹೋಗಿ ಲೈಬ್ರರಿ ಸೂಪರ್ವೈಸರ್ ನೋಟಿಫಿಕೇಶನ್ ಹೋಗಿ ಫಾರ್ಮ್ ಫಿಲ್ ಮಾಡಬೇಕು. ಏಜ್ ರಿಲ್ಯಾಕ್ಸೇಷನ್ ನೋಡಿದರೆ SC/ST ಕ್ಯಾಂಡಿಡೇಟ್ಗಳಿಗೆ 5 ವರ್ಷ ವಯೋಮಿತಿ ನೋಡಿದರೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 35 ವರ್ಷ. ಅದರಲ್ಲಿ SC/ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಗಳಿಗೆ 5 ವರ್ಷ ಕಡಿತ ಸಡಿಲೀಕರಣವನ್ನು ಕೊಟ್ಟಿದ್ದಾರೆ. ಕ್ಯಾಟಗರಿ 2A 2B 3A 3B ಕ್ಯಾಂಡಿಡೇಟ್ಗಳಿಗೆ 3 ವರ್ಷ ಸಡಿಲೀಕರಣ ಕೊಟ್ಟಿದ್ದಾರೆ. PWD ವಿಡಿಯೋ ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷ ಸಡಿಲೀಕರಣವನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀ ನೋಡಿದರೆ PWD ಕ್ಯಾಂಡಿಡೇಟ್ಗಳಿಗೆ 100 ರೂಪಾಯಿ, SC/ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗಳಿಗೆ 200 ರೂಪಾಯಿ, ಕ್ಯಾಟಗರಿ 2A 2B 3A 3B ಕ್ಯಾಂಡಿಡೇಟ್ಸ್ಗಳಿಗೆ 300 ರೂಪಾಯಿ, ಜನರಲ್ ಕ್ಯಾಂಡಿಡೇಟ್ಗಳಿಗೆ 500 ರೂಪಾಯಿ. ಮತ್ತು ಮೋಡ್ ಆಫ್ ಪೇಮೆಂಟ್ ಅಂದರೆ ಚಾಲನ್ ತೆಗೆದುಕೊಂಡು ನೀವು ಫೀ ಪೇ ಮಾಡಬೇಕು. ಆಯ್ಕೆ ವಿಧಾನ ಅಂದರೆ ಮೆರಿಟ್ ಲಿಸ್ಟ್ ಮೇಲೆ ಇವರು ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ವಿದ್ಯಾರ್ಹತೆ ನೋಡಿದರೆ PUC ಮತ್ತು ಲೈಬ್ರರಿ ಸೈನ್ಸಲ್ಲಿ ಯಾವುದಾದ್ರೂ ಒಂದು ಯೂನಿವರ್ಸಿಟಿ ಅಥವಾ ವಿದ್ಯಾಸಂಸ್ಥೆಯಿಂದ ಲೈಬ್ರರಿ ಸೈನ್ಸಲ್ಲಿ ಡಿಗ್ರಿ ತೆಗೆದುಕೊಂಡಿರಬೇಕು. ಓಕೆ. ಹೌ ಟು ಅಪ್ಲೈ ಅಂದರೆ ಚಿಕ್ಕಬಳ್ಳಾಪುರ ವೆಬ್ಸೈಟ್ಗೆ ಹೋಗಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಈ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ನಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ಫಾರ್ಮ್ ಫಿಲ್ ಮಾಡಬೇಕು. ಓಕೆ. 21 ಸೆಪ್ಟೆಂಬರ್ ಲಾಸ್ಟ್ ಡೇಟ್ ಚಿಕ್ಕಬಳ್ಳಾಪುರ ಸಲುವಾಗಿ. ನೆಕ್ಸ್ಟ್ ಬಾಗಲಕೋಟ್ ನೆಕ್ಸ್ಟ್ ಎಲ್ಲಿ ಖಾಲಿ ಇದ್ದಾವೆ ಲೈಬ್ರರಿ ಸೂಪರ್ವೈಸರ್ ಪೋಸ್ಟ್ ಅಂದರೆ ಬಾಗಲಕೋಟ್ ಗ್ರಾಮ ಪಂಚಾಯತ್ ಅಲ್ಲಿ 4 ಲೈಬ್ರರಿ ಸೂಪರ್ವೈಸರ್ ಹುದ್ದೆಗಳು ಖಾಲಿ ಇವೆ ನೋಡಿ. ಇದಕ್ಕೆ ಲಾಸ್ಟ್ ಡೇಟು 6 ಸೆಪ್ಟೆಂಬರ್ 2024. ಬೇಕಾಗಿರೋ ವಿದ್ಯಾರ್ಹತೆ PUC ಮತ್ತು ಯಾವುದಾದ್ರೂ ವಿದ್ಯಾಸಂಸ್ಥೆಯಿಂದ ಲೈಬ್ರರಿ ಸೈನ್ಸಲ್ಲಿ ಡಿಗ್ರಿ ಮುಗಿಸ್ಕೊಂಡಿರಬೇಕು. ಓಕೆ. ಜಾಬು ಬಾಗಲಕೋಟಲ್ಲೇ ಇರುತ್ತೆ. ಇದಕ್ಕೆ ಈ ವಯೋಮಿತಿ ನೋಡಿದರೆ ಅದೇ ರೀತಿ 18 ಮಿನಿಮಮ್, 35 ವರ್ಷ ಮ್ಯಾಕ್ಸಿಮಮ್. ಸ್ಯಾಲ್ರಿ ಬಾಗಲಕೋಟ್ ಗ್ರಾಮ ಪಂಚಾಯತ್ ಅವರದೇ ನಮಗೆ ಅಲಾಟ್ ಮಾಡ್ತಾರೆ ಅವ್ರ ಪ್ರಕಾರ. ಏಜ್ ರಿಲ್ಯಾಕ್ಸೇಷನ್ ಅದೇ ರೀತಿ SC/ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಸಡಿಲೀಕರಣ, ಕ್ಯಾಟಗರಿ 2A 2B 3A 3B ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಸಡಿಲೀಕರಣ ಮಾಡಿದ್ದಾರೆ ನೋಡಿ. PWD ವಿಡಿಯೋ ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷ ಸಡಿಲೀಕರಣ ಇದೆ ನೋಡಿ. ಅಪ್ಲಿಕೇಶನ್ ಫೀ ಇನ್ ಬಾಗಲಕೋಟೆ ಲೈಬ್ರರಿ ಸೂಪರ್ವೈಸರ್ ನೋಡಿದರೆ PWD ಕ್ಯಾಂಡಿಡೇಟ್ಸ್ಗಳಿಗೆ 100 ರೂಪಾಯಿ, SC/ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗಳಿಗೆ 200 ರೂಪಾಯಿ ಮತ್ತು ಜನರಲ್ ಕ್ಯಾಂಡಿಡೇಟ್ಗಳಿಗೆ 500 ರೂಪಾಯಿ, ಕ್ಯಾಟಗರಿ 2A 2B 3A 3B ಕ್ಯಾಂಡಿಡೇಟ್ಗೆ 300 ರೂಪಾಯಿ. ಮೋಡ್ ಆಫ್ ಪೇಮೆಂಟ್ ಇದು ಆನ್ಲೈನ್ ಇದೆ ನೋಡಿ. ಮತ್ತು ಆಯ್ಕೆ ವಿಧಾನ ಮೆರಿಟ್ ಲಿಸ್ಟು. ಗ್ರಾಮ ಪಂಚಾಯತ್ ಹೇಗೆ ಹೌ ಟು ಅಪ್ಲೈ ದಿಸ್ ಪೋಸ್ಟ್ ಅಂದರೆ ಬಾಗಲಕೋಟ್ ವೆಬ್ಸೈಟ್ ಹೋಗಿ, ಜಿಲ್ಲೆಯ ವೆಬ್ಸೈಟ್ ಹೋಗಿ ಅಲ್ಲಿ ನೋಟಿಫಿಕೇಶನ್ ಕ್ಲಿಕ್ ಮಾಡಿದರೆ ಫಾರ್ಮ್ ಫಿಲ್ ಮಾಡ್ಬೋದು. ಓಕೆ. 6 ಸೆಪ್ಟೆಂಬರ್ ಲಾಸ್ಟ್ ಡೇಟ್. ನೆಕ್ಸ್ಟ್ RRI ರಿಕ್ರೂಟ್ಮೆಂಟ್ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಇಲ್ಲಿ ಲೈಬ್ರರಿಯನ್ ಮತ್ತು ಪರ್ಸನಲ್ ಸೆಕ್ರೆಟರಿ 2 ಹುದ್ದೆಗಳು ಖಾಲಿ ಇವೆ. ಇಲಾಖೆ ಎಲ್ಲಿ ಅಂದರೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಜಾಬ್ ಲೊಕೇಶನ್ನು ಬೆಂಗಳೂರಲ್ಲಿದೆ ನೋಡಿ. ಇದಕ್ಕೆ ಬೇಕಾಗಿರುವ ವಿದ್ಯಾರ್ಹತೆ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್. ಲಾಸ್ಟ್ ಡೇಟ್ ಇದಕ್ಕೆ 14 ಅಕ್ಟೋಬರ್ 2024. ಹೌ ಟು ರಾಮನ್ RRI ಇದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಈ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಪ್ರಿಂಟ್ ತೆಗೆದುಕೊಳ್ಳಿ.
ಅದು ಅಫಿಷಿಯಲ್ ಫಾರ್ಮ್ಯಾಟ್ ಅವ್ರು ಕೊಟ್ಟಿದ್ದಾರೆ. ಆ ಫಾರ್ಮ್ಯಾಟನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಂಡು ನಿಮ್ಮ ಕರೆಕ್ಟ್ ಡೀಟೇಲ್ಸನ್ನು ಫಿಲ್ ಮಾಡಿ RRI ಅವರು ಅಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ಏನು ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ, ಆ ವೆಬ್ಸೈಟ್ಗೆ ಸೆಂಡ್ ಮಾಡಿ. ನೀವು ಪ್ರಿಂಟ್ ತೊಗೊಂಡು ಏನು ಡೀಟೇಲ್ಸ್ ಫಾರ್ಮ್ ಫಿಲ್ ಮಾಡ್ತೀರಿ ನೋಡು, ಅದು ಆ ಅಡ್ರೆಸ್ಗೆ ಕೊಟ್ಟಿರುವ ಅಡ್ರೆಸ್ಗೆ ಪೋಸ್ಟ್ ಥ್ರೂ ಸೆಂಡ್ ಮಾಡಿ. ಇದಕ್ಕೆ ಲಾಸ್ಟ್ ಡೇಟು 14 ಅಕ್ಟೋಬರ್ 2024. ಏಜ್ ಲಿಮಿಟ್ ಇದಕ್ಕೆ ಮ್ಯಾಕ್ಸಿಮಮ್ ಅವ್ರ ರೂಲ್ಸ್ ಪ್ರಕಾರ, RRI ರೂಲ್ಸ್ ಪ್ರಕಾರ ಮ್ಯಾಕ್ಸಿಮಮ್ ಏಜ್ ಶುಡ್ ಬಿ 56 ಇಯರ್ಸ್. ಓಕೆ. ಜಾಬ್ ಲೊಕೇಶನ್ನು ಬೆಂಗಳೂರು. ಲೈಬ್ರರಿಯನ್ ಬೇಕಾಗಿರೋ ವಿದ್ಯಾರ್ಥಿ ಗ್ರ್ಯಾಜುಯೇಷನ್ನು ಇನ್ ಸೈನ್ಸ್, ಪೋಸ್ಟ್ ಗ್ರ್ಯಾಜುಯೇಷನ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್. RRI ಇನ್ಸ್ಟಿಟ್ಯೂಟ್ ಪ್ರಕಾರ ಲೈಬ್ರರಿಯನ್ ಬೇಕಾಗಿರುವ ವಿದ್ಯಾರ್ಥಿ ಗ್ರ್ಯಾಜುಯೇಟ್ ಇನ್ ಸೈನ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್. ಪರ್ಸನಲ್ ಸೆಕ್ರೆಟ್ರಿಗೆ ಬೇಕಾಗಿರೋ ವಿದ್ಯಾರ್ಥಿ ಅವ್ರಿಗೆ ಯಾವ ರೀತಿ ಬೇಕಾಗಿರುತ್ತೋ ಅವ್ರು RRI ರೂಲ್ಸ್ ಪ್ರಕಾರ ಅವ್ರು ನೇಮಕ ಮಾಡಿಕೊಳ್ಳುತ್ತಾರೆ. ಇದಕ್ಕೆ ಆಯ್ಕೆ ವಿಧಾನ ಇಂಟರ್ವ್ಯೂ ಥ್ರೂ, ಪರ್ಸನಲ್ ಇಂಟರ್ವ್ಯೂ ಥ್ರೂ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಹೌ ಟು ಅಪ್ಲೈ ಹೀಗೆ ಹೇಳಿದಾನಲ್ಲ, ಫಾರ್ಮ್ಯಾಟ್ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೊಗೊಂಡ್ಕೊಂಡು ಫಾರ್ಮ್ ಅಡ್ರೆಸ್ಗೆ ಸೆಂಡ್ ಮಾಡಿ. ಓಕೆ. ನಾ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ, RRIದು ಯಾವ ಅಡ್ರೆಸ್ಗೆ ಫಾರ್ಮ್ ಫಿಲ್ ಮಾಡಬೇಕು ಮತ್ತು ಸೆಂಡ್ ಮಾಡಬೇಕು ಅಂತ. ಓಕೆ. ಥ್ಯಾಂಕ್ ಯು. ನನ್ನ ಈ ವಿಡಿಯೋದಲ್ಲಿ ಕೊಟ್ಟಿರುವ ಇನ್ಫಾರ್ಮೇಷನ್ ನಿಮಗೆ ಉಪಯುಕ್ತ ಅಥವಾ ಏನಾದರೂ ಯೂಸ್ಗೆ ಬರುವಂತಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.